ಹೆಲೋ ಎವ್ರಿವನ್, ನಮಸ್ಕಾರ ಮತ್ತು ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಮಣೀಸ್ ಲಿಟಲ್ ವಿಂಡೋಗೆ. ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಸಖತ್ತಾಗಿದ್ದೀನಿ. ಇವತ್ತಾದರೆ ನನಗೆ ವರ್ಕ್ ಫ್ರಮ್ ಹೋಮು. ಸೊ ಬೆಳಗ್ಗೆ ಎದ್ದೇಳ್ಬಿಟ್ಟೆ ನಾನಾದರೆ ಶಾಪಿಂಗ್ ಮಾಡಿಬಿದ್ದೆ ಫ್ಲಿಪ್ಕಾರ್ಟಲ್ಲಿ. ಬಿಕಾಸ್ ತುಂಬ ಐಟಮ್ಸು 99 ರೂಪೀಸ್ಗೆ ಸಿಗ್ತಾಯಿತ್ತು, ಅದೂ ಅರ್ಧ ಕೆ ಜಿ ಆ ಥರ. ಸೊ ನಾನಾದರೆ ಎಲ್ಲ ಪಟ ಬುಕ್ ಮಾಡಿದೆ, ಎಲ್ಲನೂ ಬಂದುಬಿಡ್ತು ಬೆಳಗ್ಗೆನೆ. ಸೊ ಇವತ್ತು ಮತ್ತೆ ವರ್ಕ್ ಫ್ರಮ್ ಹೋಮು 4:15ಗೆ ಲಾಗಿನ್ ಆಗಬೇಕು ಮನೆಗೆ. ಅದಕ್ಕೆ ನಾನು ಅಂದ್ಕೊಂಡು ಎಲ್ಲ ಕೆಲಸ ಇವತ್ತೇ ಮಾಡಿಬಿಡೋಣ ಅಂತ. ಸೊ ನೋಡಿ ಎಷ್ಟೊಂದು ಐಟಮ್ ಸಿಕ್ಕಿದೆ. ಸೊ ಕ್ಯಾರೆಟ್ ಎಲ್ಲ ಅದು ಒಂದೊಂದು ಪ್ಯಾಕೆಟು 99 ರೂಪೀಸ್ಗೆ ಸಿಕ್ಕಿದೆ ನನಗೆ. ಈವನ್ ಟೊಮೊಟೊನೂ ಅಷ್ಟೇ, ಆನಿಯನ್ನು ಅಷ್ಟೇ. ಸೊ ನಾನು ಇವತ್ತು ಓಟ್ಸ್ ಆದರೆ ಪರ್ಚೇಸ್ ಮಾಡಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಓಟ್ಸ್ ಪರ್ಚೇಸ್ ಮಾಡಿದ್ದೀನಿ. ಸೊ ಆಮ್ಲ ನಿಮಗೆ ಗೊತ್ತು, ನಾನು ಯಾವಾಗೂ ತಿಂತೀನಂತ. ಸೊ ಈ ವೀಕಿಂದ ನಾನು ಡೈಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೂ ನನ್ನ ವರ್ಕೌಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು 10 kgs ವೆಯ್ಟ್ ಲಾಸ್ ಆಗಿದ್ದೆ ಬಿಫೋರು ಇಂಟರ್ಮಿಡಿಯೇಟ್ ಡೈಟ್ ಮಾಡಿ. ಬಟ್ ಈಗ ಮತ್ತೆ ಗೈನ್ ಆಗಿದ್ದೀನಿ. ಸೊ ಅದಕ್ಕೆ ಮತ್ತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನು ಓಟ್ಸ್ನ ಪರ್ಚೇಸ್ ಮಾಡಿದೆ. ಸೊ ಇನ್ನಿದ್ದ ನನ್ನ ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ರೆಸಿಪೀಸು ಬರುತ್ತೆ. ಸೊ ನನಗಾದರೆ ಓಟ್ಸ್ ಆ್ಯಕ್ಚುಲಿ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಐ ನೋ ಎಲ್ಲರೂ ಹಾಲಲ್ಲಿ ಹಾಕ್ಕೊಂಡು ತಿಂತಾರಂತ ಸ್ವಲ್ಪ ಜನ, ಬಟ್ ನಾನಾದರೆ ನನ್ನ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಹಾಲಾದರೆ ಹಾಲು ಕುಡಿಯಲ್ಲ. ಸೊ ನನಗೆ ಹಾಲಿದ್ದ ಅಲರ್ಜಿ, ಹಾಗಾಗಿ ನಾನು ನಮ್ಮ ದೇಸಿ ವಿಧಾನದಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಅವಲಕ್ಕಿ ಜೊತೆಗೆ ನಾನಾದರೆ ಓಟ್ಸ್ನ ಆ್ಯಡ್ ಮಾಡಿದೆ. ಬಿಕಾಸ್ ಡೈಲಿ ಅಷ್ಟೊಂದು ನಾನು ಓಟ್ಸ್ ತಿನ್ನಬೇಕಂದ್ರೆ ನನ್ನ ಹತ್ರ ಅಷ್ಟೊಂದು ಖರ್ಚು ದುಡ್ಡು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಸೊ ಅದ್ರ ಜೊತೆಗೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ತುಪ್ಪ ಹಾಕಿ, ಮತ್ತು ಫ್ರೆಶ್ ಕಾಯಿ ತುರಿ ಹಾಕಿ, ಬನಾನಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನನ್ನ ರೆಸಿಪಿ, ಎಲ್ಲೂ ನೋಡಿ ಮಾಡಿರೋದಲ್ಲ. ನಾನು ಸ್ವಂತ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಮಾಡಿದ್ದೀನಿ, ನಾನು ಹೆಂಗಿರುತ್ತಂತ ಯೋಚನೆ ಮಾಡಿರೋದು. ಬಟ್ ಫಸ್ಟ್ ಟೈಮ್ ಮಾಡಿದ್ದೆ, ಸಖತ್ತಾಗಿತ್ತು. ಪ್ಲೀಸ್ ನೀವು ಹಾಲು ಕುಡಿಯೋರಾಗಿದ್ರೆ ಸ್ವಲ್ಪ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನನಗಾದರೆ ಹಾಲು ತಿನ್ನಲ್ಲ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಓಟ್ಸು. ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ತಿಂದಿದ್ದೀನಿ, ಬಟ್ ಮನೆ ಪರ್ಚೇಸ್ ಮಾಡಿ ತಿಂದಿರೋದು ಫಸ್ಟ್ ಟೈಮು. ಮತ್ತು ನಾನು ನೆಫ್ಯೂ ಕಾಲ್ ಮಾಡಿದ್ದೆ, ನಮ್ಮ ಅಳಿಯ ಪಾಪ, ಅವನಿಗೆ ಅಂಗನವಾಡಿಯಲ್ಲಿ ಹಾಕಿದ್ದಾರೆ. ಅವನು ಹೇಳ್ತಾ ಇದ್ದಾನೆ, ನಾನು ಅಂಗನವಾಡಿಗಲ್ಲ, ನಾನು ಸ್ಕೂಲ್ಗೆ ಹೋಗಬೇಕು, ಅಂಗನವಾಡಿಯಲ್ಲಿ ಏನೂ ಹೇಳ್ಕೊಡ್ತಾ ಇಲ್ಲ, ಅವರು ಜಸ್ಟ್ ಮಧ್ಯಾಹ್ನ ಊಟ ಇಕ್ಕು ಮನೆಗೆ ಕಳಿಸ್ತಾ ಇದ್ದಾರೆ, ನನಗೆ ಅದು ಬೇಡ, ನನಗೆ ಪ್ಲೀಸ್ ಸ್ಕೂಲಿಗೆ ಹೋಗಬೇಕು, ಅಪ್ಪ ಅಮ್ಮನಿಗೆ ಹೇಳು ನನ್ನನ್ನು ಸ್ಕೂಲ್ ಕಳ್ಸೋಕ್ಕಂತ ಹೇಳ್ತಾ ಇದ್ದಾನೆ. ಸೊ ಅವನು ಆ್ಯಕ್ಚುಲಿ 3-4 ದಿವಸ ಡೈಲಿ ಕಾಲ್ ಮಾಡಿ ನನಗೆ ಇದೇ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಅವ್ನಿಗಿನ್ನೂ 3 years ಕಂಪ್ಲೀಟ್ ಆಗಿಲ್ಲ. ಈಗ ಆಗಸ್ಟ್ ಬಂದರೆ 3 yearsಲ್ಲಿ ಬೀಳುತ್ತಾನೆ. ಸೊ ಹಾಗಾಗಿ ಸ್ಕೂಲಲ್ಲಿ ಕರ್ಕೊಂಬೋದು ಡೌಟೇ. ಅದಕ್ಕೆ ನನಗೂ ಏನು ಮಾಡಬೇಕಂತ ಗೊತ್ತಿಲ್ಲ. ಪಾಪ ನೋಡಿ ಅವನು ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ದಾನೆ, ನನ್ನನ್ನು ಸ್ಕೂಲಿಗೆ ಕಳಿಸಿ, ನಾನು ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ನಾನಾದರೆ ಅವ್ರ ಅಮ್ಮಗೆ ಹೇಳಿದೆ, ಪ್ಲೀಸ್ ಒಂದ್ಸಲ ಸ್ಕೂಲ್ ಹತ್ರ ಮಾತಾಡಿ ಒಂದು ಹಾಫ್ ಡೇಗೆ ಅಟ್ಲೀಸ್ಟ್ ಕರ್ಕೊತಾರೇನೋ ಅಂತ. ಅವನಾದರೆ ಅವ್ನ ಬ್ಯಾಗ್ ರೆಡಿ ಇದೆ, ಅವ್ನ ವಾಟರ್ ಬಾಟಲ್ಲು ಎಲ್ಲ ಬುಕ್ಕು ಎಲ್ಲ ಅವನೇ ರೆಡಿ ಮಾಡ್ಕೊಬಿಟ್ಟಿದ್ದಾನೆ, ಬೇಗ ಸ್ಕೂಲಿಗೆ ಹೋಗ್ಬೇಕಂತ. ಪಾಪ ನಾನು ಹೇಳಿದೆ, ಇಲ್ಲ ನಾನು ಸ್ಕೂಲ್ ಹತ್ರ ಮಾತಾಡ್ತೀನಿ ಅಂತ. ಸೊ ಅವನಿಗಾದ್ರೆ ಫುಲ್ ಖುಷಿ ಆಗಿಬಿಡ್ತು, ಫುಲ್ ಖುಷಿ ಸ್ಕೂಲಿಗೆ ಹೋಗ್ತೀನಿ ಅಂತ. ಸೊ ಫುಲ್ ಖುಷಿ. ಆಮೇಲೆ ನಾನಾದರೆ ಸ್ಟವ್ ಅದು ಸ್ವಿಚ್ ಹೋಗ್ಬಿಟ್ಟಿತ್ತು, ನಾನು ಹೊರಗಡೆ ತೊಗೊಬಂದಿದ್ದೆ. ಆ್ಯಕ್ಚುಲಿ ಟ್ರೈ ಮಾಡಿದೆ ಮಾಡೋಕ್ಕೆ. ಒಂದು ಸ್ವಿಚ್ ಆದರೆ ಸರಿ ಕುತ್ಕೊಂತು, ಇನ್ನೊಂದು ಸ್ವಿಚ್ಚು ಸರಿ ಕುತ್ಕೊಂಡಿಲ್ಲ, ಮುರಿದೋಯ್ತು. ನಾನು ಮತ್ತೆ ಅದಕ್ಕೂ ಫೆವಿಕ್ವಿಕ್ ಆಗಿ ಮತ್ತೆ ಏನೋ ಅಂಟಿಸಿ ಏನೋ ಮಾಡಿಬಿಟ್ಟಿದ್ದೀನಿ. ಫೈನಲಿ ಫಿಕ್ಸ್ ಮಾಡಿದ್ದೀನಿ. ಆಮೇಲೆ ಮತ್ತೆ ನನ್ನದು ಚಪಾತಿ ಕಲ್ಲು ಮುರಿದೋಗಿತ್ತು. ಸೊ ಅದನ್ನು ಇವತ್ತು ಮನೆಗಿರ್ತೀನಲ್ಲ, ಸೊ ಅದಕ್ಕೆಲ್ಲ ಎಲ್ಲ ರಿಪೇರಿ ಇವತ್ತೇ ಮಾಡ್ಕೊತಾ ಇದ್ದೀನಿ. ಇದು ಮೊದಲು ಒಂದ್ಸಲ ಮುರಿದೋಗಿತ್ತು, ನಾನು ಗಮ್ ಹಾಕಿ ಅಂಟಿಸಿದ್ದೆ. ಇವಾಗೂ ಮತ್ತೆ ಗಮ್ ಹಾಕಿ ಟ್ರೈ ಮಾಡಿದೆ, ಅಂಟ್ಕೊಂಡಿಲ್ಲ, ಮತ್ತೆ ಹೊಸದು ಪರ್ಚೇಸ್ ಮಾಡಿದೆ. ಸೊ ಮತ್ತೆ ಇನ್ನು ನಾನು ತೊಗೊಂಡು ಬಂದಿರೋ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ನಾನಾದರೆ ಎಲ್ಲ ರೆಡಿ ಇಟ್ಕೊತಾ ಇದ್ದೀನಿ. ಸೊ ನೀವು ಯಾವ ಥರ ಜೋಡಿಸ್ತೀರಿ ಮನೆಗೆ ಹೇಳಿ. ನಾನಾದರೆ ಪ್ರತಿ ವೀಕೆಂಡು ತರಕಾರಿ ಎಲ್ಲ ಒಂದೇ ಸಲ ಆರ್ಡರ್ ಮಾಡಿ ಈ ಥರ. ಇದು 9 ರೂಪೀಸಿಗೆ ಸಿಕ್ಕಿದೆ ನನಗೆ. ಸೊ ನೋಡಿ ಇವೆಲ್ಲ ಐಟಮ್ಸು. ಇದು ನಿಂಬೆಹಣ್ಣಾದರೆ 9 ರೂಪೀಸಿಗೆ 4 ಸಿಕ್ಕಿದೆ. ಸೊ ಇದು 9 ರೂಪೀಸು. ಸೊ ನಾನೇನು ಇಲ್ಲಿ ಏನೂ ಪ್ರಮೋಟ್ ಮಾಡ್ತಾ ಇಲ್ಲ ಫ್ಲಿಪ್ಕಾರ್ಟ್ಗೆ, ನನ್ನ ಚಾನಲ್ ಇನ್ನೂ ಮಾನಿಟರೈಸರ್ ಆಗಿಲ್ಲ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾರ್ಮಲಾಗಿ, ಇದು ಜೆನ್ಯೂನ್ ರಿವ್ಯೂ. ಓಕೆ, ದೆರ್ ಈಸ್ ನೋ ಪ್ರಮೋಟ್. ಓಕೆ, ಸೊ ಈ ಥರ ನಾನಾದರೆ ಬನಾನ ಇಕ್ತೀನಿ. ಸೊ ತುಂಬ ದಿನ ಬರುತ್ತೆ. ಮತ್ತು ನಾನು ಎಲ್ಲ ಗ್ರಾಸರೀಸೂ ಬುಕ್ ಮಾಡ್ಕೊಂಡಿದ್ದೆ, ಜೊತೆಗೆ ಎಲ್ಲ ಖಾಲಿಯಾಗಿತ್ತು, ಎಲ್ಲ ತುಂಬಿಸ್ತಾ ಇದ್ದೀನಿ. ಮಸಾಲೆಸು ಮತ್ತು ಡೈಲಿ
ಯೂಸ್ ಮಾಡೋ ಅಂಥ ಐಟಮ್ಸ್ಗಳೆಲ್ಲ. ಆಹಾ, ಇದು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಸಲ ತುಂಬಿಸ್ಬಿಟ್ರೆ ವಾವ್ ಸಖತ್ತಾಗಿರುತ್ತೆ. ನನಗೆ ಫುಲ್ ಖುಷಿ ಒಂದು ವೀಕ್ ಯೂಸ್ ಮಾಡೋ ಟೈಮಲ್ಲಿ. ಸೊ ಮತ್ತು ಚಿಲ್ಲಿ ಫ್ಲೆಕ್ಸ್ ಮಾಡೋಣ ಅಂತ ಚಿಲ್ಲಿನ ಬಿಸಿಲಲ್ಲಿ ಹಾಕ್ದೆ. ಫುಲ್ ಬಿಸಿಲಿತ್ತು ಇವತ್ತು ಬೆಂಗಳೂರಲ್ಲಿ. ನಾನಂದರೆ ಇವೆಲ್ಲ ಮಾಡ್ಕೊತೀನಿ ಮನೆಯಾಗಿದ್ದರೆ. ಸೊ ಇದು ಅವಲಕ್ಕಿ ನಾನು ಆನ್ಲೈನ್ ತೊಗೊಂಡಿರೋದು ನೋಡಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ. ಇದು ಸುಪ್ರೀಮ್ ಹಾರ್ವೆಸ್ಟ್ ಅಂತ, ಇದು ಯೂಸ್ ಮಾಡಿ ಗಲೀಜಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇದು ಅಷ್ಟೇ ಪ್ರಮೋಟ್ ಎಲ್ಲ. ಓಕೆ, ಸೊ ಎಲ್ಲ ಕೆಲಸ ಬೇಗ ಬಿಫೋರ್ 4:30 ನಾನಾದರೆ ಮುಗಿಸ್ಬಿಟ್ಟೆ. ಯಾಕಂದರೆ 4:30ಗೆ ಲಾಗಿನ್ ಆಗಬೇಕಂತ. ಸೊ ನಾನು ಗ್ರೀನ್ ಆನಿಯನ್ನು ಒಂದು ಐಟಮ್ ಮಾಡ್ತಾಯಿದ್ದೀನಿ, ಹೊಸ ಐಟಮು ತೋರಿಸ್ತೀನಿ ನಿಮಗೆ. ಮತ್ತು ಬೇಗ ಲಾಗಿನ್ ಆಗಿದೆ. ಸೊ ಬಿಕಾಸ್ 4:30 ಆಗಿತ್ತು ಆಲ್ರೆಡಿ. ಸೊ ಲಾಗಿನ್ ಆಗಿಬಿಟ್ಟು ಸ್ವಲ್ಪ ಕೆಲಸ ಮಾಡ್ದೆ. ಇನ್ನು ಆಫ್ ಇತ್ತಲ್ವ ನಮಗೆ, ಹಾಗಾಗಿ ಸ್ವಲ್ಪ ಇಮೇಲ್ಸು ವರ್ಕು ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾನು ಹತ್ರ ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ. ಮತ್ತು ಹೊರಗಡೆ ಬಂದೆ. ತುಂಬ ಚೆನ್ನಾಗಿತ್ತು. ಮತ್ತು ಇವತ್ತು ಸ್ಕೈ ಡೈಲಿ ಹೇಗಿರುತ್ತಂತ. ಸೊ ನೋಡಿ, ಒಂದು ಫ್ಲೈಟ್ ಹೋಗ್ತಾಯಿದೆ, ವೈಟ್ ಕಲರು ಬ್ಲೂ ಕಲರ್ ಮಧ್ಯದಲ್ಲಿ, ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಸೊ ಹಾಗಾಗಿ ಮತ್ತೆ ನಾನಾದರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡೆ ಒಂದು ಸಲ, ಮನೆ ಎಲ್ಲ ಹೆಂಗಿದೆಯೋ ಅಥವಾ ಅಥವಾ ಕ್ಲೈಮೇಟ್ ಅಂತ. ಸೊ ಎಲ್ಲ ನೋಡಿಬಿಟ್ಟು ಮನೆಗೆ ಬಂದೆ ವಾಪಸ್ಸು. ನೋಡಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಲ್ಲ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನನಗಾದರೆ ಈ ಥರ ಫುಲ್ ಮನೆಯೆಲ್ಲ ಫುಲ್ ಕ್ಲೀನ್ ಇಟ್ಕೊಂಬೋದು ತುಂಬ ಇಷ್ಟ. ಸೊ ನನಗೂ ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ಥರ ಇಟ್ಕೊಂಬೋದು. ಮತ್ತು ನಾನು ಬಂದು ಬ್ರೇಕ್ ಹಾಕ್ಬಿಟ್ಟೆ, ಬಿಕಾಸ್ ಅಡುಗೆ ಮಾಡ್ಕೊಂಡು ತಿನ್ಬೇಕಂತ. ಇವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಪೊಂಗಲ್ ಒಬ್ಬಳೇ ಮತ್ತು ಒಂದೇ ಊಟಕ್ಕಲ್ವ, ಹಾಗಾಗಿ ನಾನು ಸ್ವಲ್ಪ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ನೀವು ಡೈಲಿ ಹೆಂಗೆ ಮಾಡ್ತೀರೋ ನಾನು ಅದೇ ಥರ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಏನಿಲ್ಲ ಅದರಲ್ಲಿ. ಮತ್ತು ಅದಾದಮೇಲೆ ನಾನು ಪೊಂಗಲ್ ಇಟ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಇವತ್ತಿದ್ದೇ ಹೇಳ್ತೀನಲ್ಲ, ನಾನು ನನ್ನ ಡೈಟು ಪ್ಲ್ಯಾನು ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಕೈಯಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ, ಅದಕ್ಕಾಗಿ ಇದು ಕೈಗೆ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನನ್ನ ಪೀರಿಯಡ್ ಸೆಕೆಂಡ್ ಡೇನು, ಹಾಗಾಗಿ ಜಾಸ್ತಿ ಮಾಡೋಕ್ಕೋಗಲಿಲ್ಲ. ಈ 2 ಎಕ್ಸಸೈಸ್ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನನಗಾದರೆ ತುಂಬ ಫ್ಯಾಟ್ ಬರ್ನ್ ಆಗುತ್ತೆ ಇದರಿಂದ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ಇದು ಇನ್ನೊಂದು, ಇದು ಫುಲ್ ಬಾಡಿ ಫ್ಯಾಟ್ ಬರ್ನ್ ಆಗುತ್ತೆ. ಇದು ಆ್ಯಕ್ಚುಲಿ ನಾನೊಂದು ಜಪಾನ್ ಎಕ್ಸಸೈಸ್ ಇದು ಅಲ್ಲಿಂದ ತಗೊಂಡಿದ್ದೀನಿ, ಒಂದು ವಿಡಿಯೋ ನೋಡಿ. ಲಾಸ್ಟ್ ಟೈಮ್ ಇದೇ ಮಾಡ್ತಿದ್ದೆ ನಾನು. ಇದು ತುಂಬ ಎಫೆಕ್ಟಿವ್ ಆ್ಯಕ್ಚುಲಿ ಅದು. ಈ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು ಬೆಳ್ಳುಳ್ಳಿ ಸಖತ್ತಾಗಿರುತ್ತೆ ಟೇಸ್ಟ್. ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ. ಮತ್ತು ಸಾಸಿವೆಗಳು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಿದ್ದರೆ ಮಧ್ಯದಲ್ಲಿ ತಿನ್ನೋ ಟೈಮಲ್ಲಿ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ನಂದು ಅಷ್ಟೇ ಇವತ್ತು ಸ್ವಲ್ಪ ಜಾಸ್ತಿ ಫ್ರೈ ಆಗಿತ್ತು, ಮಧ್ಯದಲ್ಲಿ ಅಲ್ಲಲ್ಲಿ ಸಿಗ್ತಾಯಿತ್ತು. ಸೂಪರಾಗಿತ್ತು ತಿನ್ನೋಕ್ಕೆ, ಟೇಸ್ಟ್ ಸಖತ್ತಾಗಿತ್ತು. ನೋಡಿ ಎಷ್ಟು ಯಮ್ಮಿ ಇದೆ ಅಲ್ಲ. ಪೀರಿಯಡ್ ಟೈಮಲ್ಲಿ ಫುಲ್ ಕಂಫರ್ಟ್ ಫುಡ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗಾದರೆ. ನಾನಾದರೆ ಫುಲ್ ಎಂಜಾಯ್ ಮಾಡಿದೆ. ಫುಲ್ ಬಿಸಿ ಇತ್ತು, ಅಂತ ಕಾಣ್ಕೊತಾ ತಿಂದ್ಬಿಟ್ಟೆ. ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದೆ, ಕೆಲಸ ಮಾಡಿದೆ. ಮತ್ತು ನಾಳೆ ಸ್ಯಾಟರ್ಡೆ ಸಂಡೇ ಮತ್ತೆ ಸಿಗ್ತೀನಿ ಇನ್ನೊಂದು ಫುಲ್ ಡೈಲಿ ಬ್ಲಾಗ್ಸ್ ಜೊತೆಗೆ. ಅಷ್ಟಿಲ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.